ಅಲ್ಲ ಅದೇ ಸಕ್ಸಸ್ ಮಾತ್ರ ಬೇಕು, ಫೇಲ್ಯೂರಿಗೆ ನಾನು ಹೊಣೆ ಅಲ್ಲ ಅಂದ್ರೆ ಹೆಂಗೆ? ನೀನು ಮನೆ ಯಜಮಾನ ಆಗಿ ಕರ್ತವ್ಯನ ಸರಿಯಾಗಿ ನಿಭಾಯಿಸಿಲ್ಲ, ಪರಿಸ್ಥಿತಿನ ಸರಿಯಾಗಿ ಕಂಟ್ರೋಲಿಗೆ ತಗೊಂಡಿಲ್ಲ ಅಂದ್ರೆ ಅದು ನಿನ್ ತಪ್ಪಾನೆ. ಆ ಆಕಾಶ್ ಜೊತೆ ಸಂಬಂಧ ಬೆಳೆಸ್ಬೇಕಾದ್ರೆ ಹಿಂದೆ ಮುಂದೆ ನೋಡದೆ ಎಡವಟ್ ಮಾಡ್ಕೊಂಡ್ರಿ, ಅದರಿಂದ ಪಾಠ ಕಲಿಬೇಕು ತಾನೆ. ಇವನ್ ಪಾಠ ಕಲಿಯೋದಲ್ಲ, ಇವನ್ ನಂಬ್ಕೊಂಡ್ರೆ ಯಾವ ಪ್ರಯೋಜನನೇ ಇಲ್ಲ. ಆ ಪಾಠನ ಅವ್ರ ಅತ್ತೆ ಕಲಿಬೇಕಾಗಿತ್ತು, ಪಾಪ ಯಾಮಾರ್ಬಿಟ್ರು. ನಿನ್ ಫ್ಯೂಚರ್ ನೆನ್ಸ್ಕೊಂಡ್ರೆ ನನಗೆ ನಗು ಬರುತ್ತಪ್ಪ. ಇವನಂತೂ ಕಾಮಿಡಿ ಪೀಸ್ ಆಗ್ಬಿಟ್ಟ. ಪಾಪ ಆಗಿದ್ದಾಗೋಯ್ತು, ಅವ್ನ್ಗೆ ಯಾಕೋ ಅಂತೀರಾ? ನಡೀರ ಹೋಗೋಣ. ಬೇರೆಯವ್ರ ಹಳ್ಳಕ್ ಬಿದ್ದಾಗ ಕಲ್ಲು ಹೊಡಿತಿದ್ರಲ್ಲ, ಅದೇ ಕಲ್ಲೀಗ ವಾಪಸ್ ಬಂದು ಹೊಡಿತಿದೆ. ಎಲ್ಲ ನಿನ್ ಕರ್ಮ. ನನ್ನ ಮಕ್ಕಳ ನನ್ನನ್ನೇ ಆಡ್ಕೋತೀರಾ? ಇರಲಿ, ನನ್ನ ಟೈಮ್ ಕೆಟ್ಟಿದೆ. ಗಡಿಯಾರದ ಮುಳ್ಳ ಹಿಂದೆ ತಿರುಗಿಸಿ ವಾಪಸ್ ಬಂದು ಉತ್ತರ ಕೊಡ್ತೀನಿ. ಕಾತಿ, ಮಾವ ಬಂದ್ರು. ಅಪ್ಪ ಅಪ್ಪ, ಅಪ್ಪ, ಪ್ರೀತು ಸಿಕ್ಕದ್ನಾ? ಪೊಲೀಸವ್ರು ಏನ್ ಹೇಳಿದ್ರು? ಪೊಲೀಸ್ನವರು ಅವನ್ನ ಟ್ರೇಸ್ ಮಾಡಿದ್ದಾರೆ, ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸಿಗ್ತಾನೆ. ಅವನ್ನ ಟ್ರೇಸ್ ಮಾಡಿದ್ದಾರೆ, ಇನ್ ಸ್ವಲ್ಪ ಹೊತ್ತಲ್ಲಿ ಸಿಗ್ತಾನೆ ಅಂತ ಹೇಳ್ತಾ ಇದ್ದೀರಲ್ಲ. ಪ್ರೀತು ಎಲ್ಲಿಂದ ಹೇಳಿಪ್ಪ? ರಿಲ್ಯಾಕ್ಸ್ ಕಾತಿ, ಹೇಳು ತನಕ ಸ್ವಲ್ಪ ಸಮಾಧಾನವಾಗಿ ಕೇಳು. ಮಾವ, ಇವಳು ಸಮಾಧಾನನ ಹಾಳು ಮಾಡಿರೋ ನೀವು ಈಗ ಸಮಾಧಾನ ಮಾಡ್ಕೊಂತ ಹೇಳ್ತಾ ಇದ್ದೀರಲ್ಲ. ಸೂಪರ್ ಮಾವ, ನೀವು ಸೂಪರು. ಸುತ್ತಿ ಬಳಸಿ ನೀವು ಅದೇ ವಿಚಾರಕ್ಕೆ ಜಗಳ ಮಾಡಬೇಕು ಅಂದ್ರೆ ನೀವು ಜಗಳ ಮಾಡಿ, ಆಮೇಲೆ ನಾನು ವಿಷಯ ಹೇಳ್ತೀನಿ. ಅಪ್ಪ ಅಪ್ಪ ಅಪ್ಪ, ಪ್ರೀತುಗೇನಾಯ್ತು? ಪ್ಲೀಸ್ ಅಪ್ಪ, ಅವ್ನು ಎಲ್ಲಿದ್ದಾನೆ ಹೇಳಿ.